ಇಷ್ಟು ಅವಸರ ಎಲ್ಲಿ ಹೊಂಟಿದೆ? ದೌಡ್ ದೌಡ್ ಬಾರ ಹಿರಿಯ ದ್ಯಾಮೋನ್ ಗುಡಿಗೆ ಹೋಗಕ್ ಹೊತ್ತಾಕೈತಿ. ನೀನವನು ಬರೀ ದ್ಯಾಮವಾತು ದುರ್ಗವಾತು ಎಲ್ಲವಾತು ಹುಲಿಗವಾತು. ನೀ ಯಾವಾಗಲೇ ಯಾವಾಗಿದೆ? ನಾನರ ಏನ್ ಮಾಡ್ಲೆ ಹಿರಿಯ, ಮಕ್ಕಳ ಸಲುವಾಗಿ ಮಾಡಿದ್ದು ಒಂದ ಎರಡ ಎಲ್ಲಿ ಅಂತ ದನಂದಾರಿ ಕೆಲಸ ಮಾಡಿದ್ದು? ದ್ಯಾಮೋನ್ ಗುಡಿಗೆ ಹೋಗಿ ಹಣ್ಣು ಎರ್ಸ್ಕೊಂಡ್ ಬಂದೆ. ದುರ್ಗವ್ನ ಗುಡಿಗೆ ಹೋಗಿ ಕಾಯಿ ಹೊಡ್ಸ್ಕೊಂಡ್ ಬಂದೆ. ಹನುಮಪ್ಪಗೆ ಹೋಗಿ ಎಣ್ಣೆ ಬತ್ತಿ ಹಾಕಿ ಬಂದೆ. ಅಷ್ಟ ಅಲ್ದ ಓಣ್ಯಾಗ ಓಡಾಡೋ ಮಕ್ಕಳು ಬೆನ್ನ ಮೇಲೆ ಕ್ಯಾರ್ ಹಾಕಿದೆ. ಓಣ್ಯಾನ ಹುಡ್ರು ಬೆನ್ನ ಮೇಲೆ ಕ್ಯಾರ್ ಹಾಕಿದ್ರ ಮಕ್ಕಳು ಹುಡ್ತಾವ ಅಂದ್ರೆ ಅಲ್ಲಿ ಮಕ್ಕಳು ಹುಟ್ಟಲ್ಲ ಇದ್ದಿದ್ ಸತಕ್ ಸಾಕ್ತಕ್ಕು. ಇಂಥ ಬುದ್ಧಿ ಹೇಳಕ್ಕೆ ಹಾಕ್ಲಿಕ್ಕೆ ಬೂಪಣಿ ಹಳೆ ಬೂಪಣಿಗೆ ನನಕ್ ಹೋಗ್ಬೇಡ ನೀ. ನಮ್ಮವ್ವ ಅಯ್ಯೋ ಸೂಪ ಹೇಳಿ ನಿಮ್ಮವ್ ಅಲಕ್ಕಿ ದೇವಳ ಕಲಕ್ಕಿ ನಮ್ಮ ಅವ್ವಗ ದೇವ್ ಅಂತೀಯ? ಅಲ್ಲೇ ಮಾತಿದ್ರೆ ಸಾಕು ಗಂಡಿಗೆ ಬಿಡಕ್ ಬರ್ತೀಯ? ಮತ್ತೆ ನಮ್ಮ ಅವ್ವಗ ದೇವ್ ಆಗಿವ ಅಂದ್ರ ನಿಮ್ಮವ್ವ ದೇವ್ ತರ ಮಾತಾಡ್ಬೇಕು. ತಪ್ಪ ತಾನಾಗಿಲ್ಲ ತಪ್ಪ. ಮನೆ ನನ್ನ ಜೋಡಿ ಸೆಟ್ಕೊಂಡು ಹೋಗಿತ್ತಿಲ್ಲ? ನಾ ಅವಾಗ ಸೆಟ್ಕೊಂಡು ಹೋಗ್ತಿರ್ತೀನಿ. ನೀನು ಅವಾಗ ಹೋಗಿರ್ತಿ. ನಾನೇ ನಿನ್ನಿಂದ ಬಂದಿದ್ದೆ. ನಾ ಮುಂದೆ ಹೋದ್ರೆ ನೀ ಹಿಂದೆ ಬರಬೇಕಲ್ಲ? ನೀನು ಬರಬೇಕಾ? ನಿಮ್ಮವ್ವ ಅಲ್ಲಿ ಹೊರಗೆ ಕುಂತಿದ್ಲು, ಕಟ್ಟಿ ಮೇಲೆ ಕುಂತಿದ್ಲ. ಹಂಗೆ ನಾನು ಬಾದಿದ್ನ ಕಾಯಿತ್ತಲ್ಲ ನೀವು ಮೌ ನೋಡಾರ ಎತ್ತಿ ನಿಂದೊಂದು ಸ್ವಲ್ಪ ಎತ್ತು ನಾ ಮಾಡ್ತೀನಿ ಹಂಗೆ ಸೀರೆ ಎತ್ತು ನಮಸ್ಕಾರ ಮಾಡ್ತೀನಿ ಹಂಗೆ ಆಟಕ್ಕೆ ಲಾಪ್ ಲಾಪ್ ಹೊಯ್ಕೊಂಡು ಊರ್ ಮಂದಿನೆಲ್ಲ ಸೇರಿಸ್ಬಿಡಕ ಬರ್ಯಪ್ಪೋ ನನ್ನ ಹಳೆ ನನ್ನ ಬಲತ್ಕಾರ ಮಾಡಕ್ ಬಂದ್ ಬರ್ರಿ ಅಂತಂದು ಊರನ್ ಮಂದಿ ಎಲ್ಲರೂ ಸೇರಿದ್ರು. ನನ್ನ ಸೈಜ್ ನೋಡಿದ್ರು, ನಿಮ್ಮವ್ನ ಸೈಜ್ ನೋಡಿದ್ರು. ಇವನ್ ಕೈಯಾಗ ಏನಕ್ಕತ್ತೆ ಅಂತೇಳಿ ಸುಮ್ಮ ಹೋದ್ರು. ಆತ ವಯಸ್ಸಿನ ಹುಡುಗಿಯಾಗಿದ್ದ ನಾನು ಕೊಂದ ಇರ್ತಿದ್ದಲ್ಲೇ. ನೀನ್ ಹಗರಿಲ್ಲ ಏನಾರ ಮಾಡಿರ್ಬೇಕು ಕಿತ್ಬಿ. ಲೇ ಅಂತದೇನು ಮಾಡಿಲ್ಲ ನಾ ಕಿತ್ಬಿ. ಏ ಹಿರಿಯ ಅದೆಲ್ಲ ಹೋಗ್ಲಿ ಬಿಡು. ನನಗೆ ನಮ್ಮವ್ವ ಒಂದು ಮಾತು ಹೇಳ. ಏನಂತ? ಹಾವು ಚೇಳು ತಿಂದ್ರ ಮಕ್ಕಳಕ್ಕವಂತ. ಲೇ ಹಾವು ಚೇಳು ತಿಂದ್ರ ಮಕ್ಕಳಾಗಲಿ ನನ್ ಚೇರಿ ಸತ್ಗಿತ್ತಿ. ನಾ ಸತ್ರು ಚಿಂತಿಲಿರಿಯ ಒಂದ್ ಹಡದ ಸಾಯಕ್ಕೆ ಗೊತ್ತಾತ್ರಿ ಬಾಳ ಲೇಕ್ರಿ ಬಾಳ ಈಕಿ ಸಾಯ್ಬೇಕು. ನನಗೆ ಇನ್ನೊಂದು ಮದುವೆ ಮಾಡ್ಬೇಕು. ಆಮೇಲೆ ಮಾಡ್ಕೊಂಡು ಹೇಳ್ತೀನಿ ಬಾಜು ನಿಂತಿರ್ಬೇಕಾದ್ರ ಇನ್ನೊಂದು ಮದುವೆ ಆಗ ತಿಂಡಿ ಎಷ್ಟೈತ್ ನೋಡ್ರಿ. ಹೌದು ಬಿಡ್ರಿ. ಕಟ್ಕೊಂಡ್ ಹೆಂಡತಿ ಸೊಕ್ಕು ಮುರಿಬೇಕಾದ್ರ ನಾವು ಗಂಡ್ಮಕ್ಳಾದ್ರೆ ಇನ್ನೊಂದು ಮದುವೆ ಮಾಡ್ಕೋಬೇಕಾ? ಇದಕ್ಕೇನಂತ್ರಿ ಅಂತಂದ್ರ ಹೌದೌದು ಅಂತಾರ ನೋಡು. ಕಂಡಾಗ ಏನಿನ್ ಮನೆಯಾಗ ಬಿಟ್ಟು ಬಂದು ಕುಂತಿರ್ ನಾನು ಬಾಜು ಕುಂತಿದ್ರೆ ಗೊತ್ತಾಕಿತ್ ನಿಮ್ಗೆ ಹಿಂಗ್ ಮಾಡಿ ಹಿಂಗ್ ತಿಳ್ದಿದ್ರಂದ್ರ. ಏ ಹಿರಿಯ ಇವತ್ ಮನಿಗ್ ಬಾ. ನಿನಗೈತಿ ನನಗೈತಿ. ನಿನ್ನ ಮೂಲ್ಯಾಗ ಹಾಕಿ ಗುಮ್ಮಾಕತ್ನಿ ಅಂದ್ರ ನಾ ಗುಮ್ಮ ಎಟ್ಟಿಗೆ ನೀ 3 ತಿಂಗಳು ನೆಲ ಬಿಟ್ಟ ಇದ್ರ ಮಾಡ. ಬಾ ಇವತ್ ಮನಿಗೆ. ನಿನ್ನ ಹಾಸಿಗೆ ಸುಳ್ಳಿ ಅಲ್ಲ ಅಣ್ಣ ಜತ್ತದ ನಿನ್ ಜೊತೆ ಹೋಗ್ಬಿಡ್ತೀನಿ. ಸೆಟ್ಕೊಂಡು ಇವತ್ತು ನಮ್ಮ ಹಾಸಿಗೆ ಗಂಟು ನಾನು ಒಬ್ಬನ ಕಾಲೇಜ್ ತಿಳ್ಕೊಂಡಿದ್ದೀನಿ. ನೀವು ಕಾಲೇಜ್ನ ಹಂಗೆ ಹೋಗ್ಬಿಡ ನೋಡ್ರಿ. ಈ ಹೆಣ್ಮಕ್ಳು ಹೆಂಗೆ ಸಮಾಧಾನ ಮಾಡ್ಬೇಕಂದ್ರೆ ಇಡೀ ಕರ್ನಾಟಕದಾಗ ನಂಗೆ ಒಬ್ಬಂಗ ಗೊತ್ತೈತಿ. ಆದ್ರೂ ನಾ ಯಾರಿಗೆ ಹೇಳ ಹೋಗ್ಬೇಕ್ರಿ ಹೇಳ್ಬೇಕ್ರೆ. ನನಗಾದ ಪರಿಸ್ಥಿತಿ ನಿಮ್ಗೂ ಆಗೈತಿನ. ನಾವು ಗಂಡ್ಮಕ್ಳಾದ್ರು ಸೀದಾ ಬಾಲಂಡಿಗೆ ಹೋಗ್ಬೇಕು. 190 ಹೊಡಿಬೇಕು, 290 ಕಿಶೆದಾಗ ಹೋಗ್ಕೋಬೇಕು, ಗಡತ್ತಾಗಿ ಮನೆಗೆ ಹೋಗ್ಬೇಕು. ಧಬಾ 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 ಬಿಡ್ಬೇಕು. ಹೆಂಡತಿ ಬಾಕ್ಲ ತೆಗಿತಾಳ, ಸಿಟ್ಟಿನ ನೋಡ್ಬೇಕು, ತೋಳು ಮ್ಯಾಕ್ ಕೆಲ್ಸ್ಬೇಕು, ಬಾಜು ಬಾಜು ನೋಡ್ಬೇಕು, ಸಣ್ಣ ಕಾಲಿಡ್ಬೇಕು. ನಮ್ ಕೆಲ್ಸ ಪಾಸ ಚೀಕಳಿ ನಾನು ಹೆಂಡತಿಲ್ಲ ಬಂದಲ್ಲ. ಗಿಟ್ಟಿ ಸೈಕಲ್ ಹತ್ತಾಳ, ಕನ್ನಡ ಶಾಲೆಗೆ ಹೊಂಟಾಳ, ಗಂಟಿ ಹೊಡೆದ ಹೊಡಿತಾಳ, ನೋಡಿ ಮೂಗ ಮುರಿತಾಳ. ಬೆಕ್ಕದಾಗಲಿ ಬೆಂಕಿ ಹತ್ತಲಿ ನಿನ್ನ ಸಲುವಾಗಿ ಕೆಟ್ಟೈತೆ ತಲಿ, ನಿನ್ನ ಸಲುವಾಗಿ ಕೆಟ್ಟೈತೆ ತಲಿ. ಗುಬ್ಬಿ ಬಾಳ ಅಂತೈತೆ ಚುಮ್ ಚುಮ್ ಚುಮ